ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಉಳಿದಿರುವಂಥ ಬಟ್ಟೆ ಅಂದರೆ ಕೆಲವರು ಕಟ್ ಮಾಡಿಸ್ಕೊಂಡಿರ್ತಾರೆ, ಉದ್ದ ಇದೆ ಅಂತ. ಟಾಪ್ ಆಗಿರ್ಬೋದು, ನೈಟಿ ಆಗಿರ್ಬೋದು, ಕೆಳಗಡೆ ಉದ್ದ ಆಯಿತು ಅಂತ ಕಟ್ ಮಾಡಿಸ್ಕೊಂಡಿರ್ತಾರೆ. ಸೊ ಆ ಉಳಿದಂಥ ಬಟ್ಟೆಯಿಂದ ನಾನಿವತ್ತು ಪುಟಾಣಿ ಪಾಪು ಅಂದರೆ 7 ತಿಂಗಳಿಂದ 1 ವರ್ಷದ ಮಗುವಿನವರೆಗೂ ಏನಿದೆ ಆ ಮಗುಗೆ ಒಂದು ಫ್ರಾಕನ್ನು ಹೊಲಿದು ತೋರಿಸ್ತೀನಿ ಫ್ರೆಂಡ್ಸ್. ಮೊದಲು ನಾವು ಈ ಮಡ್ಚು ಹೊಲ್ದಿರ್ತಾರಲ್ವ, ಅದನ್ನು ನಾನೀಗ ಫುಲ್ಲು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಬಿಟ್ಟು ಅದನ್ನು ನಾವು ನೀಟಾಗೆ ಐರನ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ನಾನೀಗ ಥ್ರೆಡ್ ಓಪನರ್ ಅಂತ ಏನಿದೆ ಅದರಿಂದ ನಾನೀಗ ನೀಟಾಗೆ ಓಪನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಓಪನ್ ಮಾಡ್ಕೊಂಡ್ಮೇಲೆ ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಅದು 6 ಇಂಚು ಉದ್ದ ಬಂದಿದೆ ಹೊಲಿಗೆ ಬಿಚ್ಕೊಂಡ ನಂತರ. ಸೊ ಈಗ ನಾನೀಗ ಫ್ರಂಟ್ ಏನಿದೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡನ್ನೂ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಕೆಳಭಾಗ ನರಿಗೆ ಏನು ಬರುತ್ತೆ ಆ ಭಾಗದ್ದು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 10 ಇಂಚ್ವರೆಗೂ ಅಂದರೆ 4 ಲೇಯರ್ ಇದೆ, ಅದು 10 ಇಂಚ್ವರೆಗೂ ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನರಿಗೆಗಾಯಿತು ನೋಡಿ ಫ್ರೆಂಡ್ಸ್, ಅದು ನರಿಗೆಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಮೇಲ್ಗಡೆ ಬಾಡಿ ಏನು ಬರುತ್ತೆ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹೆಲ್ದಿ ಪಾಪು ಇದ್ದರೆ ಒಂದು 7 ಇಂಚ್ವರೆಗೂ ಇಟ್ಕೋಬೇಕಾಗತ್ತೆ. ತೆಳ್ಳಗಿದೆ ಪಾಪು ಅಂದರೆ ಒಂದು 6 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 7 ಇಂಚ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಮೇಲೆ ಸ್ಟ್ರಿಪ್ಸ್ ಏನು ಬರುತ್ತೆ ಅದನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಉದ್ದ ಅಂದರೆ 10 ಇಂಚ್ವರೆಗೂ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ 5 ಇಂಚ್ವರೆಗೂ ನಾನು 4 ಲೇಯರಲ್ಲಿ ಮಡ್ಚ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ನಾವು 2 ಭಾಗವಾಗಿ ಮಾಡ್ಕೋಬೇಕು. 2 ಸ್ಟ್ರಿಪ್ಸ್ ಬೇಕಲ್ವಾ ಆ ಕಡೆ ಈ ಕಡೆ, ಹಾಗಾಗಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು 3 ಇಂಚ್ ಅಗಲ ಇದ್ದರೆ ಸಾಕು. 3 ಇಂಚ್ ಅಗಲನ ನಾನು ಕಟ್ ಮಾಡಿಕೊಂಡು 2 ಸ್ಟ್ರಿಪ್ಸನ್ನು ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಇಷ್ಟು ಫ್ರಾಕ್ ಕಟ್ಟಿಂಗ್ ಪಾರ್ಟ್ಸ್ ಫ್ರೆಂಡ್ಸ್, ಇಷ್ಟು ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ನಾನು ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಬಾಡಿ ಪಾರ್ಟ್ಸ್ ಏನು ಕಟ್ ಮಾಡ್ಕೊಂಡಿದ್ವಿ, ಸೊ ಆ 2 ಬಟ್ಟೆನ ನಾನು ಲೈನಿಂಗಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಉಲ್ಟಾ ಇಟ್ಬಿಟ್ಟು ನಾನು ಮೇಲೆ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಪಲ್ಟಾಯಿಸ್ಬೇಕು. ಅದನ್ನು ನೀಟಾಗಿ ಪಲ್ಟಾಯಿಸ್ಕೊಬೇಕು ಫ್ರೆಂಡ್ಸ್. ಈಗ ಈ ರೀತಿ ಪಲ್ಟಾಯಿಸ್ಕೊಂಡು ಮೇಲೆ ಒಂದು ನೀಟಾಗಿ ಹೊಲಿಗೆನ ನಾವು ಬಿಟ್ಕೋಬೇಕು. ಆವಾಗ ಲೈನಿಂಗ್ ಅದು ಮೇಲೆ ಬರೋದಿಲ್ಲ, ನೀಟಾಗಿ ಕೂರುತ್ತೆ. ಹಾಗಾಗಿ ಮೇಲೆ ಹೊಲಿಗೆನ ಬಿಟ್ಕೋಬೇಕು. ಸೊ ಈ ರೀತಿ ಆದಮೇಲೆ ಸುತ್ತಲೂ ನಾವು ಹೊಲಿಗೆನ ಹಾಕೋಬೇಕು ಫ್ರೆಂಡ್ಸ್. ಸೊ ಇನ್ನೊಂದು ಪಾರ್ಟ್ ಇದೆಯಲ್ಲ ಅದನ್ನು ಕೂಡ ನಾವು ನೀಟಾಗಿ ಲೈನಿಂಗ್ ಇದೇ ರೀತಿ ಸೇಮ್ ಆಗಿ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ. ಸೊ ಇದಿಷ್ಟ ಆದಮೇಲೆ ನಾವು ಲೈನಿಂಗ್ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಪಾರ್ಟ್ ಏನಿದೆ ಅದನ್ನು ಸೇಮ್ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟ್ರಿಪ್ಸ್ ಅಂತ ಏನು ಹೇಳಿದೆ 2, ಅದನ್ನು ಉಲ್ಟಾ ಮಾಡಿ ಅದನ್ನು 3 ಇಂಚ್ ಏನಿದೆ ಅದನ್ನು ಮಡಿಸ್ಕೊಂಡು ಈ ರೀತಿ 1/4 ಇಂಚಿಗೆ ಹೊಲಿಗೆನ ಬಿಡಬೇಕು.
ಇನ್ನೊಂದು ಸ್ಟ್ರಿಪ್ಸನ್ನು ಸೇಮ್ ಅದೇ ರೀತಿ ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಹೊಳ್ಕೊಂಡ ನಂತರ ನಾವು ಪಿನ್ನಲ್ಲಿ ಅದನ್ನು ಉಲ್ಟಾ ಮಾಡ್ಕೊಬೇಕು. ಪಲ್ಟಾಯಿಸ್ಕೊಂಡ್ರೆ ಅದು ಸೀದಾ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಪಿನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ, ಸೇಫ್ಟಿ ಪಿನ್. ಸೊ ಈ ರೀತಿ ನಾವು ನೀಟಾಗಿ ಪಲ್ಟಾಯಿಸ್ಕೊಂಡು ಅದನ್ನು ನಾವು ನೀಟಾಗಿ ಐರನ್ ಮಾಡ್ಕೋಬೇಕು. ಅದು ಹೊಲ್ದಿರೋದು ಕಾಣಬಾರ್ದು, ಆ ರೀತಿ ನಾವು ನೀಟಾಗಿ ಐರನ್ ಮಾಡ್ಕೋಬೇಕು. ಈಗ ನಾನು ಐರನ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಸೊ ಈಗ ನಾನು ಹಿಂಭಾಗಕ್ಕೆ ಅದನ್ನು ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್. ಮುಂಭಾಗದಲ್ಲಿ ಬಟನ್ಸ್ ಬರುತ್ತೆ, ಹಿಂಭಾಗದಲ್ಲಿ ಈ ಸ್ಟ್ರಿಪ್ಸನ್ನು ನಾನು ಅಟ್ಯಾಚ್ ಮಾಡ್ಕೊತೀನಿ. ಹಾಗಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಅದರ ಮುಂಚೆ ಸಮವಾಗಿ ನಾವು ಇದೆ ಅಂತ ನೋಡಿ ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಕ್ಲಾತ್ನ. ಈಗ ಅದು 5.5 ಇಂಚಿಗೆ ರೆಡಿಯಾಗಿದೆ. ಈಗ ನಾನಿಲ್ಲಿ ಸ್ಟ್ರಿಪ್ಸ್ ಏನು ಜಾಯಿಂಟ್ ಮಾಡೋದಕ್ಕೋಸ್ಕರ ಮಧ್ಯಭಾಗ ಮಾರ್ಕ್ ಮಾಡಿಕೊಂಡು ಆ ಕಡೆ 2 ಇಂಚು ಮತ್ತು ಈ ಕಡೆ 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಅಲ್ಲಿಗೆ ನೆಕ್ ಬಿಡ್ತು 4 ಇಂಚು ಬರುತ್ತೆ. ಸೊ ಈಗ ನಾನಿಲ್ಲಿ ಸ್ಟ್ರಿಪ್ಸ್ ಏನಿದೆ ಅದನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ. 2 ಸ್ಟ್ರಿಪ್ಸನ್ನು ಈ ರೀತಿ ಇಟ್ಟು ನೋಡ್ತಾಯಿದ್ದೀನಿ. ಈಗ ಅದನ್ನು ಜಾಯಿಂಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಮೇಲೆ ತುದಿಗೆ ಒಂದು ಹೊಲಿಗೆನ ಬಿಟ್ಟ ಮೇಲೆ ಕೆಳಗಡೆ ಸ್ಟ್ರಿಪ್ಸ್ ಎದ್ದಾಳಬಾರ್ದು ಅಂತ ಮತ್ತೆ ನಾವು 1/4 ಇಂಚು ಕೆಳಭಾಗಕ್ಕೆ ನಾವು ಹೊಲಿಗೆನ ಬಿಡಬೇಕು. ಒಟ್ಟು ಟೋಟಲಾಗಿ ನಾವಿಲ್ಲಿ 2 ಹೊಲಿಗೆನ ಹಾಕಬೇಕು. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, 2ನೇ ಹೊಲಿಗೆ ನಾನಿಲ್ಲಿ 1/4 ಇಂಚು ಗ್ಯಾಪಲ್ಲಿ ಹೊಲ್ಕೊತಾ ಇದ್ದೀನಿ. ಈಗ ಇದು ಹಿಂಭಾಗದ್ದು ಏನಿದೆ ಅದು ರೆಡಿ ಆಯಿತು. ಮತ್ತು ಮೇಲೆ ತುದಿ ಏನಿದೆ ಅದನ್ನು ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಬೇಕು ಮಡಚಿ. 2 ಸ್ಟ್ರಿಪ್ಸನ್ನು ಸೇಮ್ ಇದೇ ರೀತಿ ಹೊಲ್ಕೋಬೇಕು. ಸೊ ನೆಕ್ಸ್ಟು ಏನು ಕಾಜಾನ ನಾವಿಲ್ಲಿ ಈ ತುದಿಯಲ್ಲೇ ಮಾಡೋದು. ಇದನ್ನು ನಾನೀಗ ಮಡಚಿ ಹೊಲ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಹೊಲ್ಕೊಂಡ್ಮೇಲೆ ಹಿಂಭಾಗದ ರೆಡಿ ಆಯಿತು. ಈಗ ನೆರಿಗೆ ಬಟ್ಟೆ ಏನಿದೆ ಅದನ್ನು ನಾವಿಲ್ಲಿ ಅಟ್ಯಾಚ್ ಮಾಡಬೇಕು. ಸೊ ನಾವು ನೀಟಾಗಿ ಸಣ್ಣ ಸಣ್ಣ ನರಿಗೆನ ನಾವು ಇಟ್ಟು ಅಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಸೆಂಟರ್ ಏನಿದೆ ಕ್ಲಾತಲ್ಲಿ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಬಾಡಿ ಮೇಲೆ ಏನಿದೆ ಅದನ್ನು ಕೂಡ ನಾನು ಸೆಂಟರಲ್ಲಿ ಮಾರ್ಕ್ ಮಾಡಿಕೊಂಡು ನರಿಗೆ ಕೊಡುವಂಥ ಬಟ್ಟೆ ಏನಿದೆ ಅದನ್ನು ಇಲ್ಲಿ ಸೆಂಟರಲ್ಲಿ ನೀಟಾಗಿ ಇಟ್ಕೊಂಡು ಈ ತುದಿಯಿಂದ ಆ ತುದಿಯವರೆಗೂ ನೀಟಾಗಿ ಸಣ್ಣ ಸಣ್ಣ ನರಿಗೆಗಳನ್ನು ನಾವು ಇಡ್ತಾ ಹೋಗ್ಬೇಕು. ಸಣ್ಣ ಸಣ್ಣ ನರಿಗೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನಾನು ಸಣ್ಣ ಸಣ್ಣ ನರಿಗೆನೇ ನಾನು ಇಲ್ಲಿ ಇಡ್ತಾಯಿದ್ದೀನಿ.
ನೆಕ್ಸ್ಟು ನಾನು ಇನ್ನೊಂದು ಪಾರ್ಟ್ ಏನಿದೆ ಹಿಂಭಾಗದ್ದು ಅದನ್ನು ಕೂಡ ಇದೇ ರೀತಿ ನರಿಗೆ ಇಟ್ಟು ನೀಟಾಗಿ ಹೊಲ್ಕೊತೀನಿ ಫ್ರೆಂಡ್ಸ್. ಎರಡಕ್ಕೂ ನಾನೀಗ ನರಿಗೆನ ಹಚ್ಚಿದ್ದೀನಿ. ಈಗ ನರಿಗೆ ಏನಿದೆ ಅದನ್ನು ಮೇಲ್ಭಾಗಕ್ಕೆ ಒಂದು ಹೊಲಿಗೆನ ಹಾಕ್ಕೋಬೇಕು. 1/4 ಇಂಚು ಗ್ಯಾಪಲ್ಲಿ ಮೇಲ್ಭಾಗದಲ್ಲಿ ಹೊಲಿಗೆನ ನಾನು ಹಾಕ್ಕೊತಾ ಇದ್ದೀನಿ. ಆವಾಗ ನೀಟಾಗಿ ಒಳಗಡೆ ನೀಟಾಗಿ ಕೂರುತ್ತೆ ಅಂತ ಮೇಲೆ ಹೊಲಿಗೆ ಬಿಡೋದು. ಸೊ ಈ ರೀತಿ ಎರಡು ಏನಿದೆ ನರಿಗೆದು ಎರಡಕ್ಕೂ ನಾನು ಹೊಲಿಗೆ ಬಿಡ್ತಿದ್ದೀನಿ. ನೆಕ್ಸ್ಟು ಬಾಡಿ ಫಿಟ್ಟಿಂಗಿಗೋಸ್ಕರ ಇಲ್ಲಿ ಮಾರ್ಕನ್ನು 1/4 ಇಂಚಿಗೆ ನಾನು ಮಾಡ್ಕೊಂಡಿದ್ದೀನಿ. ನೀಟಾಗಿ ಈಗ ಮೇಲಿಂದ ಕೆಳಗೆ ಹೊಲಿಗೆನ ಹಾಕೋಬೇಕು ಫ್ರೆಂಡ್ಸ್. ಈ ಕಡೆ ಸೈಡು ನಾನು ಅದೇ ರೀತಿ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೇಲಿಂದ ಕೆಳಗಡೆವರೆಗೂ ಹೊಲಿಗೆನ ಬಿಡಬೇಕು. ಈ ರೀತಿ ಎರಡು ಕಡೆ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಾವು 1/4 ಇಂಚು ಅರ್ಧ ಇಂಚಿಗೆ ನೀಟಾಗಿ ಮಡಚಿ ಹೊಲಿಬೇಕು. ಸುತ್ತು ಫುಲ್ಲು ಡಬಲ್ ಫೋಲ್ಡಲ್ಲಿ ನಾನು ಮಡಚಿ ಹೊಲ್ಕೊತೀನಿ ಫ್ರೆಂಡ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಪ್ರೋತ್ಸಾಹದಿಂದನೇ ಮುಂದಿನ ವಿಡಿಯೋ ಹಾಕೋಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಕಾಜಾ ಗುಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಯಾರ್ಯಾರು ನನ್ನ ವಿಡಿಯೋ ನೋಡಿದ್ರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.